ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾರ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 16. ಕೊಟ್ಸರಾಳ್ವನ ಜೊತೆ ಪಣವಿಟ್ಟು ಚದುರಂಗವಾಡಿದ ಬೋಳದರಸರು. ಬೋಳದರಸರ ಅಕ್ಕರೆಯ ಕರೆ ಮನ್ನಿಸಿ ಕೊಟ್ಸರಾಳ್ವ ಮರುದಿನ ಮುಂಜಾನೆ ದಿವ್ಯ ದೂಕುಲದಾರಿಯಾಗಿ ಅಂಗಸಿಂಗಾರ ಮಾಡಿಕೊಂಡು ಬೋಳಕ್ಕೆ ಹೊರಟ. ಹೊಸರಾಲಿಗಾಗಿ ಬಂದು ಕುದುರಬೆಟ್ಟು ಮುಟ್ಟಿದ. ಕುದುರಬೆಟ್ಟು ಬಿಟ್ಟು ಮುಂದೆ ನಡೆದ. ಬೋಳದ ಗುಡ್ಡ ಹತ್ತಿ ಇಳಿದು ಕಳೆದ. ಅರಮನೆಯ 6 ಮುಡಿ ಬಾಕಿಮಾರಿಗೆ ಬಂದ. ಬಾಕಿಮಾರ ಕಟ್ಟಹುಣಿಯಲ್ಲಿ ದೂರದಿಂದ ಬರುವ ಆಳ್ವನನ್ನು ಅರಸದ್ವಯರು ಕಂಡರು. ಮುಂದೆ ಬಂದರು. ಆದರದಿಂದ ಎದುರ್ಗೊಂಡರು. ಸ್ವಾಗತಿಸಿ ಅರಮನೆಯ ಅಂಗಳಕ್ಕೆ ಕರೆತಂದರು. ಊಳಿಗದಾಳು ಕೈಕಾಲು ಮುಖ ತೊಳೆಯಲು ತಂಬಿಗೆ ತುಂಬ ನೀರಿತ್ತ. ಮುಂಬಾಗಿಲಿಗೆ ಕರೆತಂದರು. ಮೂಡು ಮುಖ ಮಂಟಪದಲ್ಲಿ ಕುಳ್ಳಿರಿಸಿದರು. ಅಸರಿಗೆ ಎಳನೀರಿತ್ತರು. ತಿನ್ನಲು ಕಾಯಿವೀಳ್ಯ ಕೊಟ್ಟು ಸನ್ಮಾನಿಸಿದರು. ಮಧ್ಯಾಹ್ನ ಸಮ್ಮಾನದ ಸಂಭ್ರಮದ ಭೂರಿ ಭೋಜನವಾಯಿತು. ವಿನೋದಕ್ಕಾಗಿ ಮೂವರೂ ಕೂಡಿ ಚದುರಂಗದಾಟವಾಡಿದರು. ಆನಂದದಿಂದ ದಿನ ಕಳೆಯಿತು. ಅರಮನೆಗೆ ಬಂದು ಹೋಗುತ್ತಿರಬೇಕೆಂದು ಹೇಳಿ ಅರಸರು ಆಳ್ವನನ್ನು ಬೀಳ್ಕೊಟ್ಟರು. ಸಂಜೆಯ ಹೊತ್ತಿಗೆ ಆಳ್ವ ಕೊಟ್ರಾಡಿಗೆ ಮರಳಿದ. ಮೊದಲು 3 ದಿನಕ್ಕೊಂದು ಬಾರಿ ಆಳ್ವ ಅರಮನೆಗೆ ಬಂದು ಹೋದ. ದಿನಗಳೆದಂತೆ ದಿನ ಬಂದ. ಬಳಿಕ ಮುಂಜಾನೆ ಸಂಜೆ ಎಂದು ದಿನಕ್ಕೆ2 ಬಾರಿ ಬಂದ. ಅರಸರೊಡಗೂಡಿ ಆಟ ಊಟ ಬೇಟೆಗಳಲ್ಲಿ ಕಾಲ ಕಳೆದ. ಅರಸರೊಂದಿಗೆ ಆಳ್ವನ ಸ್ನೇಹ ಬೆಳೆದು ಬಲಿತು ಬಲವಾಯಿತು. ಬೋಳದರ ಮನೆಯ ಮಾಳಿಗೆಯ ಮೇಲೆ ಅರಸರು ಆಳ್ವನು ಚದುರಂಗದಾಟಕ್ಕೆ ಕೂಟ ಕೂಡಿದ್ದಾರೆ. ಆಟ ಆರಂಭಿಸುವ ಮೊದಲು ದೇಸಿಂಗನೆಂದ, ಆಳ್ವರೇ, 6-7 ತಿಂಗಳಿಂದ ನಮ್ಮರಮನೆಗೆ ಬಂದು ಹೋಗುತ್ತಿದ್ದೀರಿ. 100 ಬಾರಿ ಚದುರಂಗದಾಟ ಆಡಿದ್ದೇವೆ. ಇದೊಂದು ವಿಶೇಷ ಆಟ ಆಡೋಣವೇ? ಯಾವ ಆಟವಾದರೂ ಸರಿ, ಆಡೋಣ. ಅದೇನು ವಿಶೇಷ ಆಟ ಹೇಳಿ? ಸುಮ್ಮನೆ ವಿನೋದಕ್ಕಾಗಿ ಹಲವು ಬಾರಿ ಆಡಿದ್ದೇವೆ. ಕೆಲವು ಬಾರಿ ಪುಟ್ಟ ಪಣವಿಟ್ಟು ಆಡಿದ್ದೇವೆ. ಇಂದು ಒಂದು ದೊಡ್ಡ ಪಣವಿಟ್ಟು 3 ಆಟ ಆಡೋಣ. ಆಟದಲ್ಲಿ ನೀವು ಗೆದ್ದರೆ ನಮ್ಮ ತಂಗಿ ಸಿರಿಯನ್ನು ನಿಮಗೆ ದಾರೆ ಎರೆದು ಕೊಡುತ್ತೇವೆ. ನಾವು ಗೆದ್ದರೆ ನಿಮ್ಮ ತಂಗಿ ಸೊಸೆಯನ್ನು ನಮಗೆ ಮದುವೆ ಮಾಡಿಕೊಡಬೇಕು. ಒಪ್ಪಿಗೆಯೇ? ಆಳ್ವ ಯೋಚಿಸುತ್ತಾ ಕುಳಿತ. ಆಳ್ವರೇ, ಯಾಕೆ ಅನುಮಾನ? ಸೋಲುವೆನೆಂಬ ಭಯವೇ? ಕಾಸಿಂಗನೆಂದ. ಆಟದಲ್ಲಿ ಸೋಲು ಗೆಲುವುಗಳು ನಿಶ್ಚಿತವಲ್ಲ. ಸೋಲುವೆನೆಂಬ ಭಯ ನನಗಿಲ್ಲ. ಆದರೆ ಸೋತರೂ ಗೆದ್ದರೂ ಪಣವಿಟ್ಟ ಮೇಲೆ ಮಾತಿಗೆ ತಪ್ಪಬಾರದಲ್ಲವೇ? ಖಂಡಿತ ತಪ್ಪಬಾರದು. ನಾವೆಂದಿಗೂ ಕೊಟ್ಟ ಮಾತಿಗೆ ತಪ್ಪಲಾರೆವು. ನೀವು ಒಪ್ಪಿದಂತೆ ನಡೆಯುವಿರೆಂದು ನಮಗೆ ಭರವಸೆ ಇದೆ. ಇನ್ನೇನು ಅನುಮಾನ? ದೇಸಿಂಗನೆಂದ. ನೀವಿಬ್ಬರು ಮದುವೆಯಾಗದವರು. ಆಟದಲ್ಲಿ ಗೆದ್ದರೆ ಮದುವೆಯಾಗಲು ಸಿದ್ಧರೆಂದು ನಾನು ಬಲ್ಲೆ. ಇದಕ್ಕೆ ನಾನೊಪ್ಪುವೆ, ಎಂದಿಗೂ ಹಿಂಜರಿಯುವುದಿಲ್ಲ. ಆದರೆ ನನಗೆ ಮದುವೆಯಾಗಿದೆ. ನಾನು ಗೆದ್ದರೆ ಹೇಗೆ? ನಮಗೆ ಹೇಗೋ ಹಾಗೆ ನಿಮಗೆ. ಒಂದು ಮದುವೆಯಾದರೇನು, ಇನ್ನೊಂದಾಗುವುದರಲ್ಲೇನು ತಪ್ಪು? ಇದೇನು ಹೊಸತಲ್ಲ. ಇದರಲ್ಲಿ ದೋಷವಿಲ್ಲ. ದೋಷವಿಲ್ಲದಿದ್ದರೂ ದ್ವೇಷ ಬಂದರೆ? 2 ಅಲ್ಲ, ಹಲವು ಹೆಂಡಿರನ್ನಾಳುವ ಸುಖವಾಗಿ ಬಾಳುವ ಗಂಡುಗಲಿಗಳಿಲ್ಲವೇ? ಇಬ್ಬರನ್ನಾಳುವ ಗಂಡಸುತನವಿಲ್ಲವೇ ನಿಮಗೆ? ಹೇಡಿಗಳಂತಾಡುವಿರಲ್ಲ ಆಳ್ವರೇ? ಅರಸರ ಮಾತು ಆಳ್ವನನ್ನು ಚುಚ್ಚಿತು. ಹೆಂಡತಿಗೆ ಹೆದರುವವ ಹೇಡಿಯೇ ಸರಿ. ಗೆದ್ದು ತಂದ ಹೆಂಡತಿಯೊಡಗೂಡಲು ಕೈ ಹಿಡಿದ ಹೆಂಡತಿಯ ಅಡ್ಡಿಯೇನು? ಆಟ ಆಡುವೆ, ಆಡಿ ಗೆಲ್ಲುವೆ, ಚತುರನೆಂದು ಅರಸರಿಗೆ ತೋರಿಸುವೆ ಎಂದು ಆಳ್ವ ನಿಶ್ಚಯಿಸಿದ. ಅರಸರೇ, ಆಗಲಿ. ನಾನು ಹೇಡಿಯೆಂದು ಭಾವಿಸಬೇಡಿ. ನಿಮ್ಮ ಪಣಕ್ಕೆ ನನ್ನ ಒಪ್ಪಿಗೆ. ಆಳ್ವ ದಿಟ್ಟನಾಗಿ ಆಟಕ್ಕೆ ಕುಳಿತ. ಆಟ ಆರಂಭಿಸಿತು. 3ರಲ್ಲೂ ಗೆಲ್ಲುವುದು 3 ಗುರಿ. ಅಪೂರ್ವ ಹುರುಪು, ಅತಿ ಆಸಕ್ತಿ. ಅವರು ಆಟದಲ್ಲಿ ತಲ್ಲೀನರಾದರು. ಮೊದಲ ಆಟದಲ್ಲಿ ಆಳ್ವ ಗೆಲುವಿನ ನಿಲುವಿಗೆ ಬಂದ.
ಅರಸರು ತಡೆದು ಹಿಮ್ಮೆಟ್ಟಿಸಿದರು. ಆಳ್ವ ಬಿಡದೆ ಮುನ್ನಡೆದ. ಸೋಲು ಗೆಲುವುಗಳ ತೂಗುಯ್ಯಾಲೆಯಲ್ಲಿ ಆಟ ನಡೆಯಿತು. ಆಳ್ವ ಅರಸರನ್ನು ಒಮ್ಮೆ ಹಿಗ್ಗಿಸಿ ಒಮ್ಮೆ ತಗ್ಗಿಸಿ ಸುದೀರ್ಘ ಕಾಲ ಮುಂದರಿಯಿತು. ಆಟ ಅಂತ್ಯವಾಯಿತು. ಅರಸರು ಗೆದ್ದರು. ಎರಡನೆಯ ಆಟಕ್ಕೆ ಕುಳಿತರು. ಆಳ್ವ ಪೊಸರಾಲು ಮಹಲಿಂಗೇಶ್ವರನನ್ನು ಭಕ್ತಿಯಿಂದ ಮನದಲ್ಲಿ ನೆನೆದು, ಸ್ವಾಮಿ ಮಹಲಿಂಗೇಶ್ವರ, ನನ್ನ ಮಾನ ಉಳಿಸು, ಮನೆತನದ ಅಭಿಮಾನ ಮೆರೆಸು. ನಾನು ಕೊಟ್ರಾಡಿಗೆ ಮರಳಿ ಮನೆಯಲ್ಲಿ ಅನ್ನ ನೀರು ಮುಟ್ಟಬೇಕಾದರೆ 2 ಆಟಗಳಲ್ಲಿ ನನ್ನನ್ನು ಗೆಲ್ಲಿಸು ಎಂದು ಪ್ರಾರ್ಥಿಸಿದ. ಉಲ್ಲಾಸ ಇಮ್ಮಡಿಯಾಯಿತು. ಕುತೂಹಲ ಕೆರಳಿತು. ಹಠ ಕಟುವಾಯಿತು. ಆಳ್ವ ಅರಸರು ಹಸಿವು ಅಸರು ಮರೆತರು. ಆಟದಲ್ಲಿ ನಿರತರಾದರು. ಎರಡನೆಯ ಆಟದಲ್ಲಿ ಆಳ್ವ ಗೆದ್ದ. ಆಟದ ಶ್ರೇಣಿ ಸಮನಾಯಿತು. ನಿರ್ಧಾರದ ಅಂತಿಮ ಆಟ ಆರಂಭವಾಯಿತು. ಆಳ್ವ ಪೊಸರಾಲು ಮಹಲಿಂಗೇಶ್ವರನನ್ನು ಪೂರ್ಣ ಭಕ್ತಿಯಿಂದ ಪುನರಪಿ ಮನಸ ನೆನೆದ. ಆಳ್ವ ಗೆದ್ದ. ಅವನ ಮುಖದಲ್ಲಿ ಗೆಲುವಿನ ನಸುನಗೆ ಮೂಡಿ ನಲಿದಾಡಿತು. ಚದುರಂಗದಾಟದಲ್ಲಿ ಆಳ್ವ ಗೆದ್ದರೂ ಬಹಿರಂಗದ ವ್ಯವಹಾರದಲ್ಲಿ ತಮಗೆ ಗೆಲುವಾಯಿತೆಂದು ಅರಸರು ಆನಂದಪಟ್ಟರು. ಆಳ್ವನನ್ನು ಆಲಂಗಿಸಿ ಅಭಿನಂದಿಸಿದರು. ಮೂವರು ಮಾಳಿಗೆಯಿಂದಿಳಿದು ಬಂದರು. ಮುಖಮಂಟಪದಲ್ಲಿ ಕುಳಿತರು. ದೇಸಿಂಗ ಒಳಮನೆಗೆ ಹೋದ. ಸಿರಿಯನ್ನು ಕರೆದು, ಸಿರಿಯೇ, ಕೊಟ್ರಾಡಿಯ ಕೊಡ್ಸರಾಳ್ವನಿಗೆ ನಿನ್ನನ್ನು ಮದುವೆ ಮಾಡಿಕೊಡಲು ನಿಶ್ಚಯಿಸಿದ್ದೇವೆ. ಆಳ್ವ ಗುಣವಂತ, ರೂಪವಂತ, ಕೊಟ್ರಾಡಿ ಅಷ್ಟೈಶ್ವರ್ಯ ತುಂಬಿರುವ ಮನೆತನದ ಅರಮನೆ ಎಂದ. ಅಣ್ಣ, ನನಗಿನ್ನೇನು ಮದುವೆ? ಸಕಲ ಸೌಭಾಗ್ಯ ಬಿಟ್ಟು ಬಂದು ನಿಮ್ಮಾಸರೆಯಲ್ಲಿ ಸುಖವಾಗಿರುವೆ. ನನ್ನ ವ್ಯತೆಯ ಕಥೆಯನ್ನು ನೀವು ತಿಳಿದಿರುವಿರಿ. ಮದುವೆಯ ಮಾತೆಂದರೆ ಮನದಲ್ಲಿ ವೈರಾಗ್ಯವೇ ತೋರುತ್ತಿದೆ. ಸಿರಿಯೇ, ನೀನು ಇನ್ನು ಎಳೆವರೆಯ ಕುವರಿ. ವೈರಾಗ್ಯಕ್ಕೆ ವಯಸ್ಸಲ್ಲ. ನೀನು ಗುಣವಂತನಾದ ಗಂಡನ ಕೈ ಹಿಡಿದು ಸೌಭಾಗ್ಯವತಿಯಾಗಿ ಸುಖವಾಗಿ ಬಾಳಬೇಕೆಂಬುದೇ ನಮ್ಮ ಆಸೆ. ನೀರ ಗುಣ ಇಳಿದು ನೋಡಬೇಕು, ಜನರ ಗುಣ ಇದ್ದು ನೋಡಬೇಕು. ಆಳ್ವನೊಡನಾಡಿ ಕೂಡಿ ನೋಡಿದ ನಮಗೆ ಅವನ ಗುಣದಲ್ಲಿ ಅಣುವಷ್ಟು ಕುಂದು ಕಾಣಲಿಲ್ಲ. ಹಾಲು ಹುಳಿಯಾಯಿತೆಂದು ಹಸುವನ್ನು ಹಳಿಯುವರೆ, ಗಂಡ ಕೆಟ್ಟವನಾದನೆಂದು ಮದುವೆಯ ಕಟ್ಟಳೆ ಕೆಟ್ಟದೆನ್ನಬಹುದೇ? ಅಣ್ಣ, ನನ್ನ ಹಾಳು ಜೀವಕ್ಕೆ ಬೆಳಕು ತೋರಿದಿರಿ. ಆದರಿಸಿ ಆಸರೆ ಕೊಟ್ಟು ನಾನು ಬಾಳುವಂತೆ ಮಾಡಿದಿರಿ. ಆಗಲಿ, ನಿಮಗೆ ಸಂತಸವಾಗುವುದಾದರೆ ನಿಮ್ಮ ಮಾತಿಗೆ ಪ್ರತಿ ಹೇಳಲಾರೆ. ಹಾಗಾದರೆ ಆಳ್ವನಿಗೆ 1 ಗಿಂಡಿ ಹಾಲು ತಂದುಕೊಡು. ಅಣ್ಣ, ಆಳ್ವನಿಗೆ ಈಗಲೇ ನನ್ನ ಮುಖ ತೋರಿಸಲಾರೆ. ಸೆರಗಿನಡ್ಡ ಮುಖ ಮರೆ ಮಾಡಿ ಹಾಲು ಕೊಡುವೆ. ದೇಸಿಂಗ ಒಪ್ಪಿದ. ಸಿರಿ ಗಿಂಡಿ ತುಂಬ ಹಾಲು ತಂದಳು. ಹೊರಬಂದಳು. ಸೆರಗಿಂದ ಮುಖಮರೆ ಮಾಡಿಕೊಂಡಳು. ಗಿಂಡಿ ಹಿಡಿದ ಕೈ ಮುಂದೆ ನೀಡಿದಳು. ಆಳ್ವ ಹಾಲು ತೆಗೆದುಕೊಂಡ. ಸಿರಿಯ ಅಂಗೈ ಅಂದ ನೋಡಿದ. ಹಾಲು ಕುಡಿದು ಗಿಂಡಿ ಹಿಂದೆ ಕೊಡುವಾಗ ಅವಳ ಮುಂಗೈ ಚಂದ ಕಂಡ. ಕೋಮಲ ಕಮಲದಂಥ ಕೈ ಚೆಲುವು ನೋಡಿಯೇ ಆಳ್ವನ ತಲೆ ತಿರುಗಿದಂತಾಯಿತು. ಅವಳ ಸರ್ವಾಂಗ ಸೌಂದರ್ಯವನ್ನು ನೆನೆಸಿದ. ಮರುಳಾಗಿ ಕನಸಿನ ಲೋಕಕ್ಕೆ ತೆರಳಿದ. ಕೆಲ ಕಾಲ ನೀರವನಾಗಿ ಕುಳಿತ. ಆಳ್ವ ನಿಧಾನವಾಗಿ ನಿಜಸ್ಥಿತಿಗೆ ಮರಳಿದ. ಮುಂದೆ ತನ್ನ ಮನದನ್ನೆಯಾಗುವ ಮನೋಹರಿಯನ್ನು ಮನಸಾರೆ ಮೆಚ್ಚಿದ. ಅವನಿಗೆ ಮದುವೆಯ ಇಚ್ಛೆ ಹೆಚ್ಚಿತು. ಸಿರಿಯನ್ನು ಮದುವೆಯಾಗುವೆನೆಂದು ಆಳ್ವ ಅರಸರಿಗೆ ಕೈತಟ್ಟಿ ಭಾಷೆ ಕೊಟ್ಟ. ಮರುದಿನ ಬರುವೆನೆಂದು ಕೊಟ್ರಾಡಿಗೆ ಹಿಂತೆರಳಿದ. ಮರುದಿನ ಮುಂಜಾನೆ ಬೋಳದರ ಮನೆಗೆ ಬಂದ ಆಳ್ವನನ್ನು ಅರಸರು ಆದರದಿಂದ ಸ್ವಾಗತಿಸಿದರು. ಪಾನ ಉಪಹಾರ, ಊಟ ಫಲಹಾರದಿಂದ ಸತ್ಕರಿಸಿದರು. ಸಂಜೆಯವರೆಗೆ ಆಟ ಕೂಟ ಸಲ್ಲಾಪ ವಿನೋದ ವಿಹಾರಗಳಲ್ಲಿ ಕಾಲ ಕಳೆದ ಆಳ್ವ ಕತ್ತಲ ಹೊತ್ತಿಗೆ ತನ್ನ ಅರಮನೆ ಸೇರಿದ. ಕೊಟ್ರಾಡಿಯ ಅರಮನೆಯಲ್ಲಿ ಸಾಮು ಸಂಜೆಯ ಅಡುಗೆ ಮುಗಿಸಿದಳು. ತಲೆಬಾಚಿ ಬೈತಲೆ ತೆಗೆದು ಕಟ್ಟಿದ ಸೂರ್ಮುಡಿಗೆ ಮಲ್ಲಿಗೆ ಮೊಗ್ಗಿನ ದಂಡೆ ಮುಡಿದಳು. ನೊಸಲಿಗೆ ಕುಂಕುಮದ ಬೊಟ್ಟನ್ನಿಟ್ಟು ತಿದ್ದಿದಳು. ಮುಂಜಾನೆ ಮನೆ ಬಿಟ್ಟು ಹೋದ ಆಳ್ವನ ಆಗಮನವನ್ನು ನಿರೀಕ್ಷಿಸುತ್ತಾ ಮುಖಮಂಟಪದಲ್ಲಿ ಕುಳಿತಳು. ಸಂಜೆ ಕಳೆದು ಕತ್ತಲಾಯಿತು. ಸಾಮು ಒಳಮನೆಗೆ ಹೋಗಿ ದೀಪ ಹಚ್ಚಿದಳು. ಮುಖಮಂಟಪದ ಮುಂದೆ ಕಾಲು ದೀಪ ಹಚ್ಚಿದಳು. ಆಳ್ವ ದೂರದಲ್ಲಿ ಬರುತ್ತಿರುವುದನ್ನು ಕಂಡಳು.
ಅವನು ಅಂಗಳಕ್ಕೆ ಬಂದ. ಸಾಮು ತಂಬಿಗೆ ತುಂಬ ನೀರು ತಂದಿತ್ತಳು. ಆಳ್ವ ಕೈಕಾಲು ಮುಖ ತೊಳೆದು ಮುಖಮಂಟಪಕ್ಕೆ ಬಂದು ಕುಳಿತ. ಸಾಮು ಗಿಂಡಿ ತುಂಬ ಹಾಲು ತಂದಳು. ಬಳ್ಳಿಯಂತೆ ಬಳುಕಿ ಬಂದಳು. ಆಳ್ವನನ್ನು ಅಪಾಂಗ ದೃಷ್ಟಿಯಿಂದೊಮ್ಮೆ ನೋಡಿದಳು. ಗಿಂಡಿ ಹಿಡಿದ ಕೈ ಮುಂದೆ ನೀಡಿದಳು. ಆಳ್ವ ಹಾಲು ತೆಗೆದುಕೊಂಡ. ಹಾಲು ಕುಡಿದು ಗಿಂಡಿ ಹಿಂದೆ ಕೊಟ್ಟ. ಮಂದಹಾಸ ಬೀರಿ ಸಾಮು ಹಿಂದೆ ನಡೆದಳು. ಮೊಗ್ಗಿನ ದಂಡೆ ಮುಡಿದ ಸೂರ್ಮುಡಿಯ ಸೊಬಗು ನೋಡಿದ. ಸಾಮು ಬಂದು ಆಳ್ವನ ಸನಿಹದಲ್ಲಿ ಕುಳಿತಳು. ಅವನು ಅವಳ ಕೈಯನ್ನು ಎತ್ತಿದ. ಮತ್ತೊಮ್ಮೆ ನೋಡಿದ. ಮೆತ್ತಗೆ ಒತ್ತಿದ. ಬೋಳದರಮನೆಯಲ್ಲಿ ಹಿಂದಿನ ದಿನ ಕಂಡ ಸಿರಿಯ ಸುಂದರ ಕೈಯ ಸ್ಮರಣೆಯಾಯಿತು. ಅಂದಿಗೆ ಅದು ಚಂದ, ಇಂದಿಗೆ ಇದು ಚಂದವೆಂದು ಮನದಲ್ಲಂದುಕೊಂಡ. ಮಂದಹಾಸ ಮಿನುಗುತ್ತಿದ್ದ ಆ ಮುಗ್ಧ ಮುಖವನ್ನೊಮ್ಮೆ ನೋಡಿದ. ಮಾನವ ವ್ಯವಹಾರದಲ್ಲಿ ಮಂದಹಾಸದಷ್ಟು ಮಧುರ ಭಾಷೆ ಮತ್ತೊಂದಿಲ್ಲ. ಕೆಲವೊಮ್ಮೆ ಮಾತಿಗಿಂತ ಹೆಚ್ಚು ಮಂದಹಾಸ ನುಡಿಯುತ್ತದೆ. ಸಾಮು ಕುಡಿನೋಟದಿಂದ ಆಳ್ವನ ಮುಖ ನೋಡಿದಳು. ಮದುವೆಯ ಮಾತೆತ್ತಲು ಅವನು ಅಸಮರ್ಥನಾದ. ಅವನ ಮನದಂತರಾಳವನ್ನರಿತಳು. ಪುರುಷರ ಮುಖಭಾವದಿಂದಲೇ ಅವರ ಮನದಾಂತರ್ಯವನ್ನರಿಯಲು ಮಹಿಳೆಯರಷ್ಟು ಸಮರ್ಥರಾರಿಲ್ಲ. ಆ ಮಾತಿಗೀಗ ಹೊತ್ತಲ್ಲವೆಂದು ಅವಳು ಸುಮ್ಮನಾದಳು. ಹಸಿವೆಯಾಗುತ್ತಿದೆಯೇ? ಬಡಿಸುತ್ತೇನೆ ಬನ್ನಿ. ಆಳ್ವನನ್ನು ಕರೆದಳು. ಅವನು ಊಟಕ್ಕೆದ್ದ. ಸಾಮು ಅವನಿಗೆ ಮೆಚ್ಚುಗೆಯ ಅಡುಗೆಯನ್ನೇ ಮಾಡಿದ್ದಳು. ರುಚಿಕರ ಖಾದ್ಯ ಭೋಜ್ಯಗಳನ್ನು ವಿಚಾರಿಸಿ ಒತ್ತಾಯಿಸಿ ಬಡಿಸಿ ಉಪಚರಿಸಿದಳು. ಆಳ್ವ ಸವಿಯೂಟ ಮುಗಿಸಿ ಸಂತೃಪ್ತನಾಗಿ ಸಂತೋಷಿಸಿದ. ಸಜ್ಜೆ ಮನೆಯ ಸುಸಜ್ಜಿತ ಪರ್ಯಂಕದಲ್ಲಿ ಕುಳಿತ ಸಾಮು ಎಳೆವೀಳ್ಯ ಮಡಿಸಿ ಸವಿಯಲಿತ್ತಳು. ಸನಿಹದಲ್ಲೇ ಕುಳಿತು ಸಲ್ಲಾಪಿಸಿದಳು. ಬೋಳದರ ಮನೆಗೆ ಹೋಗುವ ಗೀಳು ಬಿಡಲಾರಿರ? ಅರಸರು ಆಪ್ತರು, ಇಬ್ಬರು ಸತ್ಪುರುಷರು, ಸತ್ವಶಾಲಿಗಳು. ಅರಮನೆಗೆ ಹೋಗಿ ಅವರೊಡನೆ ಕೂಡುವುದಕ್ಕೆ ಆಡುವುದಕ್ಕೆ ನಿನ್ನ ಆತಂಕವೇನು ಚಿನ್ನ? ಮನೆ ವಾರ್ತೆ ಮರೆತು ದಿನವೆಲ್ಲ ಪರರ ಮನೆಯಲ್ಲಿರುವುದು ಸರಿಯೇ? 6-7 ತಿಂಗಳಿಂದ ಬೋಳದರ ಮನೆಗೆ ಹೋಗಿ ಬರುತ್ತಿದ್ದೀರಿ. ಮೊದಲು ಎಂದಾದರೊಂದೊಂದು ದಿನ, ನಂತರ ದಿನ ದಿನ ಹೋಗಿ ಬರುತ್ತಿದ್ದೀರಿ. ಈಗೀಗ ದಿನವೆಲ್ಲ ಅಲ್ಲೇ ಇರುವಿರಲ್ಲ. ನಿಮ್ಮನ್ನು ಅಷ್ಟು ಎಳೆಯುತ್ತಿರುವ ಅಲ್ಲಿಯ ಆಕರ್ಷಣೆ ಏನು? ನಮ್ಮ ಸ್ನೇಹ ದಿನಗಳೆದಂತೆ ಬೆಳೆದು ಬಲವಾದ ಸ್ನೇಹ. ಅವರು ಮುಖ ಕಂಡವರನ್ನು ಆಕರ್ಷಿಸುತ್ತಾರೆ. ಪರಿಚಯವಾದರೆ ಸಾಕು, ಪರಮಮಿತ್ರರಾಗುತ್ತಾರೆ. ಅರಸರು ಬೇಟೆಗೆ ಹೋದವರು ಯಾರೋ ಬಯಲ ಸೂಳೆಯೊಬ್ಬಳನ್ನು ಕಂಡು ಅರಮನೆಗೆ ಕರೆತಂದಿರುವರಂತಲ್ಲ. ಅವಳನ್ನು ನೋಡಿ ನೀವೇನಾದರೂ? ಸಾಮು ಆಳ್ವನ ಮುಖ ನೋಡಿದಳು. ಅವನ ಎದೆ ಬಗಿದಂತಾಯಿತು. ಮುಚ್ಚಿಡಲಿಚ್ಛಿಸಿದ ಸಂಗತಿಯನ್ನು ಈಗ ಬಿಚ್ಚಿಡಬೇಕಾಯಿತು. ಎಲ್ಲ ಬಲ್ಲೆನೆನ್ನುವಂತಿತ್ತು ಆ ನೋಟ. ಆಳ್ವ ಮಡದಿಯ ಕೈ ಹಿಡಿದು, ಸಾಮು, ಈ ವಿಷಯವನ್ನು ನಿನಗೆ ನಿಧಾನವಾಗಿ ಮುಂದೆ ತಿಳಿಸಬೇಕೆಂದಿದ್ದೆ. ಈಗ ನೀನೇ ಕೇಳುತ್ತಿರುವೆ. ಸಿರಿ ಅಲ್ಪಳೆಂದು ತಪ್ಪು ತಿಳಿದು ಸೂಳೆಯೆಂದು ಜರೆದು ಕೀಳು ನುಡಿಯಾಡಬೇಡ. ಸಿರಿ ಮಾಯದ ಮಗಳು, ರತಿಯಂತೆ ಅತಿರೂಪವತಿ, ಗುಣವತಿ. ಬೋಳದರಸರು ಅವಳನ್ನು ತಂಗಿ ಎಂದು ಕರೆತಂದು ತಂಗಿಯಂತೆ ನೋಡಿಕೊಳ್ಳುತ್ತಿದ್ದಾರೆ. ನಮ್ಮ ಮೈತ್ರಿಯನ್ನು ಸಂಬಂಧದಿಂದ ಭದ್ರಗೊಳಿಸಲು ತಂಗಿಯನ್ನು ಪರಿಗ್ರಹಿಸಬೇಕೆಂದು ಆಗ್ರಹಪಡಿಸುತ್ತಿದ್ದಾರೆ. ಹೆಚ್ಚೇಕೆ, ನಾನು ಅವಳನ್ನು ಮೆಚ್ಚಿದ್ದೇನೆ. ನಿನಗೊಬ್ಬಳು ತಂಗಿಯನ್ನು ತರಬೇಕೆಂದು ನನ್ನಿಚ್ಛೆ ಎಂದು ಮೈದಡವಿದ. ಸ್ವಾಮಿ, ನಿಮ್ಮನ್ನು ಮರುಳು ಮಾಡಿದ ಆ ಮಾಯಾವಿ ಗುಣವತಿಯೇ? ಅವಳ ರೂಪಕ್ಕೆ ಮಾರು ಹೋಗಿ ಮತಿಗೆಟ್ಟು ಮನೆಗೆಡಿಸಬೇಡಿ. ಸವತಿಯನ್ನು ತಂದು ಮನೆಯಲ್ಲಿ ಕಲಹಕ್ಕೆಡೆಗೊಡಬೇಡಿ. ನಾನೂ ಹೆಣ್ಣು, ಅವಳೂ ಹೆಣ್ಣು. ನನ್ನಲ್ಲಿಲ್ಲದ್ದನ್ನು ಅವಳಲ್ಲೇನು ಕಂಡಿರಿ? ನಿಮ್ಮ ಸುಖಕ್ಕಾಗಿ ನನ್ನ ತನುವನ್ನರ್ಪಿಸಿದ್ದೇನೆ. ನಾನೇನು ತಪ್ಪು ಮಾಡಿದೆ? ನನ್ನ ಸುಖಕ್ಕಾಗಿ ನನ್ನ ಸಾಮು ಏನನ್ನಾದರೂ ಮಾಡುವಳೆಂದು ನಾನು ಬಲ್ಲೆ. ನಿನ್ನ ಪ್ರೀತಿಯನ್ನು ನಾನೆಂತು ಮರೆಯಲಿ? ಆಳ್ವ ಸಾಮುವನ್ನು ಬರಸೆಳೆದು ಬಿಗಿದಪ್ಪಿ ತುಟಿಗೆ ತುಟಿಯೊತ್ತಿದ. ಅವಳ ತುಂಬು ಗುರುಳನ್ನು ನೇವರಿಸಿದ. ನನ್ನ ಸುಖವನ್ನು ನೀನು ಬಯಸುವೆಯಾದರೆ ನೀವಿಬ್ಬರೂ ಕೂಡಿ ನನ್ನನ್ನು ಸುಖಿಸಿ. ನೀವು ಅಕ್ಕ ತಂಗಿಯರಂತೆ ಒಪ್ಪತಪ್ಪವಾಗಿ ಸುಖವಾಗಿರಿ. ಸಿರಿ ಸರಳ ಹೃದಯದ ತರಳೆ, ಜಗಳ ತರುವವಳಲ್ಲ. ನಾನು ಮದುವೆಯಾಗುವೆನೆಂದು ಒಪ್ಪಿದ್ದೇನಲ್ಲ, ಈಗ ಹೇಗೆ ತಪ್ಪಲಿ? ನಿಮ್ಮ ಸುಖಕ್ಕಾಗಿ ನಾನು ಮಾಡಿದ್ದಕ್ಕೆ ಪ್ರತಿಯಾಗಿ ನೀವೇನು ಮಾಡಿದಿರಿ?
ಆ ಮಾಯಾವಿ ನಿಮ್ಮನ್ನು ಮರುಳು ಮಾಡಿದ್ದಾಳೆ. ಆ ಅರಸರು ನಿಮ್ಮ ತಲೆ ಕೆಡಿಸಿದ್ದಾರೆ. ಹೆಣ್ಣ ಮೈಬಣ್ಣ ನೋಡಿ ಹೃದಯ ಚೆನ್ನವೆಂದೆನ್ನಬಹುದೇ? ಅವಳನ್ನು ಮರೆಯಿರಿ, ಇಲ್ಲವೇ ನನ್ನನ್ನು ತೊರೆಯಿರಿ. ಅವಳನ್ನು ಮರೆಯಲಾರೆ, ನಿನ್ನನ್ನು ಬಿಡಲಾರೆ. ನೀನು ಛಲ ಬಿಡು, ಅವಳನ್ನು ಹಳಿಯದಿರು, ಅವಳ ಕೈ ಹಿಡಿಯಲೆಡೆಗೊಡು. ಅರಸರು ಸತ್ಪುರುಷರು, ಮಿತ್ರರು, ಕೇಡುಗರಲ್ಲ. ಬೋಳದರಸರು ಕಪಟ ನಾಟಕ ನಟರು, ಕಾಗೆ ಕೋಳಿಗಳನ್ನು ಕಾದಾಡಿಸುವವರು, ತಾಯಿ ಮಕ್ಕಳಲ್ಲಿ ಭೇದ ಕಲ್ಪಿಸುವವರು, ಮಾವ ಅಳಿಯಂದಿರಲ್ಲಿ ಕಲಹ ಬೆಳೆಸುವವರು, ಗಂಡ ಹೆಂಡಿರಲ್ಲಿ ವಿರಸ ಭರಿಸುವವರು, ಒಂದು ಮನೆಯಲ್ಲಿ ಎರಡು ಒಲೆ ಹೂಡಿಸುವವರು, ಒಂದು ಹೊಲಕ್ಕೆ ಒಡಿ ಹಾಕಿಸಿ ಕೆಡಿಸಿ ಗಡಿ ತೋರಿಸುವವರು. ನನ್ನ ಅಣ್ಣ ಅಂಗರಾಜಬರ್ಕಿಯ ಬಾಮುಕಿಲ್ಲೆಯವರು ಸಣ್ಣ ಪ್ರಾಯದಲ್ಲಿ ನನ್ನನ್ನು ನಿಮಗೆ ದಾರೆ ಎರೆದು ಕೊಟ್ಟರು. ಕೊಟ್ರಾಡಿ ಮನೆಗೆ ಏನನ್ನು ನೋಡಿ ಹೆಣ್ಣು ಕೊಡುತ್ತೀರಿ? ಆಳ್ವನನ್ನು ಯಾರು 3 ಕಾಸಿಗೆ ನಂಬುವವರಿಲ್ಲ ಎಂದು ಊರ ಜನ ಹೇಳಿದರು. ಆದರೂ ತಂಗಿಯ ಮುಖಭಾಗ್ಯ ಚೆನ್ನಾಗಿದ್ದರೆ ಮುಂದೆ ಒಳ್ಳೆಯದಾಗಬಹುದೆಂದು ಅಣ್ಣ ನನ್ನನ್ನು ನಿಮ್ಮ ಕೈಗೆ ಕೊಟ್ಟರು. ಮರ ನೋಡಿ ಬಳ್ಳಿ ನೆಟ್ಟರು, ಗಂಡು ನೋಡಿ ಹೆಣ್ಣು ಕೊಟ್ಟರು. ನಿಮ್ಮ ಬೆಳ್ಳಿ ಬಂಗಾರ ಆಸ್ತಿ ಐಶ್ವರ್ಯ ನೋಡಿ ಮದುವೆ ಮಾಡಿಕೊಟ್ಟದ್ದಲ್ಲ. ಕಾಲಿಗೆ ಕಾಲ್ಗಡಗ, ಮೂಗಿಗೆ ನತ್ತು ಹಾಕಿ ಅಡ್ಡ ಬಟ್ಟೆಯಿಟ್ಟು ಮದುವೆಯಾಗಿ ಮನೆ ಹೊಕ್ಕಾಗ 3 ಬಾಗಿಲಲ್ಲಿ ಹೊಕ್ಕ ಕಾಗೆ ಪಡುಬಾಗಿಲಲ್ಲಿ ಹೊರಡುತ್ತಿತ್ತು. 3 ಕೋಣೆ ಜರಿದು ಬಿದ್ದಿತ್ತು, ಪಡುಪಡಸಾಲೆ ಮುರಿದು ಹೋಗಿತ್ತು. ಹಟ್ಟಿಯಲ್ಲಿ ಬಾಲ ಕಡಿದ ಎತ್ತು ಹೊಟ್ಟು ಕಣ್ಣ ಕೋಣವಷ್ಟೇ ಇತ್ತು. ಸೊಡರು ಹಿಡಿದು ಕಾಶಿ ಕಪಿಲೆಯನ್ನು ಮುಂದೆ ಹೊಗಿಸಿ ಬಲಗಾಲು ಮುಂದಿಟ್ಟು ನಾನು ಮನೆ ಹೊಕ್ಕಿ. 3 ಕಾಸಿಗೆ ಜನರು ನಂಬದ ನಿಮ್ಮನ್ನು ನಾನು ಕೈ ಹಿಡಿದ ಮೇಲೆ ಊರ ಬಾರಗನೆಂದು ಹೇಳಿಸಿದೆ, ಮನೆತನದ ಬಂಟನೆಂದು ಹೇಳಿಸಿದೆ. ನೀವು ಕಾಟು ಕಟ್ಟಿದಿರಿ, ಕರಿಬಸವ ಜೋಡು ಕಟ್ಟಿ ಉತ್ತಿರಿ, ಜೋಡು ಕೂಟಾಯಿ ಹಾಕಿದಿರಿ, ಜೋಡು ಕಣಜ ಕಟ್ಟಿದಿರಿ. ನಿಮ್ಮ ಪುಣ್ಯದಲ್ಲಾಗಲಿ ನನ್ನ ಭಾಗ್ಯದಲ್ಲಾಗಲಿ ಕೊಟ್ರಾಡಿ ಅರಮನೆಯಲ್ಲಿ ಬದುಕು ಭಾಗ್ಯ ತುಂಬಿದೆ, ಸುಖ ಸಂತೋಷ ಕೂಡಿದೆ. ಇದನ್ನು ಬಿಟ್ಟು ಬೋಳದರ ಮನೆಯಲ್ಲಿ ವೇಳೆ ಕಳೆಯುತ್ತೀರಿ. ಈ ಹಾಳು ಬುದ್ಧಿಯನ್ನು ಬಿಡಿ. ಒಕ್ಕಲು ಮಕ್ಕಳನ್ನು ಕರೆಸಿ ಹೊಲಗದ್ದೆಗಳ ಕೆಲಸ ಮಾಡಿಸಿ, ಉಳುವುದನ್ನು ಉಳಿಸಿ, ಬಿತ್ತುವುದನ್ನು ಬಿತ್ತಿಸಿ, ಸೊಕ್ಕಿದ ನೀರನ್ನು ತಗ್ಗಿಸಿ, ತಗ್ಗಿದ ನೀರನ್ನು ಏರಿಸಿ, ಸೊಪ್ಪು ಸದೆ ಕಡಿಯಿರಿ, ಗೊಬ್ಬರ ಹಾಕಿಸಿ, ಬೇಲಿ ಮಾಡಿಸಿ, ಅಕ್ಕಿ ಭತ್ತ ಅಳೆದು ಕೊಡಿ. ಬೋಳಕ್ಕೆ ಹೋಗುವುದನ್ನು ಬಿಡಿ, ಅರಮನೆಯಲ್ಲಿ ಇರಿ, ಸಿರಿಯನ್ನು ಮರೆಯಿರಿ. ಇದು ನಮ್ಮಿಬ್ಬರ ಸುಖಕ್ಕಾಗಿ, ಎಲ್ಲರ ನೆಮ್ಮದಿಗಾಗಿ ನೀವು ಮಾಡಬೇಕಾದದ್ದು ಸರಿ. ನಾಳೆಯಿಂದ ಬೋಳಕ್ಕೆ ಹೋಗುವುದಿಲ್ಲವೆಂದು ಹೇಳಿ. ಸಾಮು ಆಳ್ವನ ಕೊರಳಿಗೆ ನಳಿರ್ದೋಳುಗಳ ಮಾಲೆ ಹಾಕಿದಳು. ಅವನ ವಿಶಾಲ ವಕ್ಷಸ್ಥಳದ ಮೇಲೆ ಮೆತ್ತಗೆ ತನ್ನ ಮುಖವಿಟ್ಟಳು. ಮಡದಿಯ ಮಾತು ಆಳ್ವನೆದೆ ಮುಟ್ಟಿತು, ಮನ ಕರಗಿತು. ಅವಳೆಂದುದು ಸರಿಯೆಂದು ಮನದಟ್ಟಾಯಿತು. ಅವನು ಮೆತ್ತಗೆ ಅವಳ ಮುಖವೆತ್ತಿದ. ಸಾಮು, ಸಾಮು ಎಂದು ಕರೆದು ಮುತ್ತಿನ ಮಳೆಗೆರೆದ. ಮಮತೆಯಿಂದ ಮೈದಡವಿದ. ನಾಳೆಯಿಂದ ಬೋಳಕ್ಕೆ ಹೋಗೋದಿಲ್ಲ ಸರಿಯೇ ಎಂದು ಹೇಳಿ ಸಂತೈಸಿದ. ಸಾಮು ಸಂತಸಪಟ್ಟಳು. ಇಬ್ಬರು ನಿಶೆ ಕಳೆದು ಉಷೆ ಬರುವ ತನಕ ಒಬ್ಬರೊಬ್ಬರ ತೋಳ ಬಂಧನದಲ್ಲಿ ಬಾಳ ಸವಿಸವಿದರು. ಸಿರಿಯನ್ನು ಮದುವೆಯಾಗುವೆನೆಂದು ಒಪ್ಪಿ ಭಾಷೆ ಕೊಟ್ಟು ಹೋದ ಆಳ್ವರ ಸುಳಿವಿಲ್ಲ. ಅವರು ಯಾಕೆ ಬರಲಿಲ್ಲ? ಆಳ್ವನನ್ನು ನಿರೀಕ್ಷಿಸಿ ನಿರಾಶರಾಗಿ ಅರಸರು ಯೋಚಿಸುತ್ತಿರುವಾಗ ತಮ್ಮನಿಗೆ ಬಿಳಿಯ ದೇಸಿಂಗನೆಂದ. ಅಣ್ಣ, 1 ವರ್ಷವಾದರೂ ಆಳ್ವರು ಬಾರದಿರುವುದನ್ನು ನೋಡಿದರೆ ಕೊಟ್ಟ ಮಾತಿಗೆ ತಪ್ಪುವರೆಂದು ಸಂದೇಹವಾಗುತ್ತದೆ. ಆಳ್ವರು ಯಾರ ಮಾತನ್ನೋ ಕೇಳಿ ಕುಳಿತಿರಬೇಕು. ಇದರಿಂದ ನಮ್ಮ ಮರ್ಯಾದೆಗೆ ಕುಂದಾಯಿತು, ಸಿರಿಯ ಮಾನಕ್ಕೆ ಹಾನಿಯಾಯಿತು. ಇನ್ನೇನು ಮಾಡೋಣ? ಅಣ್ಣ, ಮಾತಿಗೆ ತಪ್ಪಿದ ಆಳ್ವರಿಗೆ ತಕ್ಕ ಶಾಸ್ತಿ ಮಾಡಬೇಕು. ಕೂಡಲೇ ಬರಬೇಕೆಂದು ಅವರಿಗೆ ಓಲೆ ಬರೆಸಿ ಕಳಿಸೋಣ. ಬೋವನನ್ನು ಕರೆಸಿ ಶಾನುಭಾಗರನ್ನು ಬರಹೇಳು. ಈಗಲೇ ಓಲೆ ಬರೆಯಿಸಿ ಕಳಿಸೋಣ. ಬೋವ ಶಾನುಭಾಗರನ್ನು ಕರೆದುಕೊಂಡು ಬಂದ. ಶಾನುಭಾಗರನ್ನು ಮೂಡುಮುಖ ಮಂಟಪದ ಉಚಿತಾಸನದಲ್ಲಿ ಕುಳ್ಳಿರಿಸಿದರು. ಅಸರಿಗೆ ಎಳನೀರು ಕೊಟ್ಟು ತಣಿಸಿ ಸನ್ಮಾನಿಸಿದರು. ಅರಸರು ಒಕ್ಕಣಿಸಿದಂತೆ ಶಾನುಭಾಗರು ಓಲೆ ಬರೆದರು. ಶ್ರೀ ಕೊಟ್ರಾಡಿ ಕೊಟ್ಸರಾಳ್ವರ ಸನ್ನಿಧಾನಕ್ಕೆ. ಬೋಳದರಮನೆಯ ಕ್ಷತ್ರಿಯ ಅರಸರಾದ ಬಿಳಿಯ ದೇಸಿಂಗ ಮತ್ತು ಕರಿಯ ಕಾಸಿಂಗ ಮಾಡುವ ನಮಸ್ಕಾರಗಳು. ನೀವು ನಮ್ಮರಮನೆಗೆ ನಿತ್ಯ ಬಂದು ಹೋಗುತ್ತಿದ್ದು, ಬೇಟೆ ಆಟಗಳಲ್ಲಿ ವಿನೋದ ವಿಹಾರಗಳಲ್ಲಿ ನಾವು ಒಂದಾಗಿ ಆಪ್ತ ಮಿತ್ರರಾಗಿದ್ದುದು ಸರಿಯಷ್ಟೇ. ನಮ್ಮ ಮೋಕೆಯ ತಂಗಿ ಸಿರಿಯನ್ನು ನೀವು ಲಗ್ನವಾಗುವುದಾಗಿ ನಿಮ್ಮ ಒಪ್ಪಿಗೆಯಿಂದ ನಮ್ಮ ಸಮ್ಮತಿಯಿಂದ ನಿಶ್ಚಯಿಸಿದೆವು.
ನೀವು ಕೈತಟ್ಟಿ ಭಾಷೆ ಕೊಟ್ಟಿರಿ. ಇದನ್ನು ಮರೆತಿರಾ? 1 ವರ್ಷದಿಂದಲೂ ನೀವು ಇಲ್ಲಿಗೆ ಬಾರದಿರಲು ಕಾರಣವೇನು? ನೀವು ಹೆಂಗಸಿನ ಮಾತು ಕೇಳಿ ಕುಳಿತಿರೋ, ಗಂಡಸಿನ ಮಾತು ಕೇಳಿ ಕುಳಿತಿರೋ? ನಿಮ್ಮದು ಗಂಡಾಧಿಕಾರದ ಊರೆಂದು ಭಾವಿಸಿದೆವು, ಅದು ಹೆಣ್ಣಾಧಿಕಾರದ ಊರೆಂದು ಎಣಿಸಲಿಲ್ಲ. ನೀವು ಕೊಟ್ಟ ಭಾಷೆಗೆ ತಪ್ಪುವುದು ಸರಿಯಲ್ಲ. ತಪ್ಪಿದರೆ ಕೆಟ್ಟ ಪರಿಣಾಮಕ್ಕೆಡೆ ಕೊಟ್ಟಂತಾಗುವುದು. ನಮ್ಮ ಮಾನಕ್ಕೆ ಕುಂದು ತಂದಂತೆ 10 ಮಂದಿ ಕೂಡಿದ ಕೂಟದಲ್ಲಿ ನಿಮ್ಮ ಮಾನಕ್ಕೆ ಹಾನಿ ಮಾಡದಿರಲಾರೆವು. ನೀವು ಈ ಓಲೆ ಕಂಡ ಕೂಡಲೇ 10 ಜನ ಕೂಡಿಸಿಕೊಂಡು ಸಕಲ ಸನ್ನಾಹದೊಡನೆ ಬೇಟೆಗೆಂದು ಬರಬೇಕು. ಮಿಕ್ಕ ವಿಚಾರ ಸಮಕ್ಷಮ. ಇತಿ. ನಮಸ್ಕಾರಗಳು. ಶಾನುಭಾಗರು ಓಲೆಯನ್ನು ಓದಿ ಹೇಳಿ ಮಡಚಿ ಅರಸರಿಗಿತ್ತರು. ದೇಸಿಂಗ ಬೋವನನ್ನು ಕರೆದ. ಬೋವ, ನೀನೀಗಲೇ ಕೊಟ್ರಾಡಿಗೆ ಹೋಗು. ಈ ಓಲೆಯನ್ನು ಕೊಡ್ಸರಾಳ್ವರ ಕೈಯಲ್ಲೇ ಕೊಡು. ಅನ್ಯ ಗಂಡಸಿಗೆ ತೋರಿಸಬೇಡ, ಹೆಂಗಸಿಗೆ ಕೊಡಬೇಡ. ಯಾರಾದರೂ ಕೇಳಿದರೆ ಕಿಸ್ತಿನ ಹಣ ಕಟ್ಟಿ ಬಂದೆ, ಇದು ರಸೀದಿಯ ಕಟ್ಟು ಎಂದು ಹೇಳು. ಯಾರಿಗೂ ತೋರಿಸಬೇಡ, ಹೋಗು ಎಂದು ಎಚ್ಚರಿಸಿ ಓಲೆಯನ್ನು ಬೈರಾಸಿನ ತುದಿಗೆ ಕಟ್ಟಿ ಕುತ್ತಿಗೆಗೆ ಸುತ್ತಿ ಕಳುಹಿದ. ಬೋವ ಕೊಟ್ರಾಡಿಯ ದಾರಿ ಹಿಡಿದು ನಡೆದ. ಬೋವ ಅರಮನೆಯ ಅಂಗಳದಿಂದಿಳಿದ. ಬಾಕಿಮಾರ ಕಟ್ಟಹುಣಿಯಲ್ಲಿ ನಡೆದ. ಬೋಳದ ಗುಡ್ಡ ಹತ್ತಿ ಇಳಿದ. ಕುದುರಬೆಟ್ಟು ಮುಟ್ಟಿ ದಾಟಿ ಮುಂದರಿದ. ಪೊಸರಾಲು ದೇವಸ್ಥಾನದ ಬೆಟ್ಟಿನ ದಾರಿಯಾಗಿ ಹೋದ. ಮುಕ್ಕಡಪ್ಪು 3 ಕಡವು ದಾಟಿದ. ಕೊಟ್ರಾಡಿ ಮುಟ್ಟಿದ. ಮನೆಯಂಗಳದ ಮುಂದಿನ ಬಾವಿಕಟ್ಟೆಯ ಬಳಿ ಹೆಂಗಸೊಬ್ಬಳು ನಿಂತಿರುವುದನ್ನು ಬೋವ ಕಂಡ. ಕಟ್ಟೆಯ ಸಮೀಪ ಬಂದ. 1 ಬಿಂದಿಗೆ ನೀರು ತೆಗೆದು ಬಾವಿಯ ದಂಡೆ ಮರದ ಮೇಲಿಟ್ಟು ಅವಳು ಬೋವನನ್ನು ನೋಡಿ ನಿಂತಿದ್ದಳು. ಹೆಂಗಸನ್ನು ನೋಡಿ ಬೋವ ಕೇಳಿದ, ಅಮ್ಮ, ಇಲ್ಲಿ 3 ಕೊಟ್ರಾಡಿ ಯಾವುದು, ಪಡು ಕೊಟ್ರಾಡಿ ಯಾವುದು ಹೇಳುವಿರಾ? ನೀನು ಎಲ್ಲಿಂದ ಬಂದವನು, ಎಲ್ಲಿಗೆ ಹೋಗುವವನು, ಏನು ಬಂದೆ? ನಾನು ಬೋಳದಿಂದ ಬಂದೆ. ಕಿಸ್ತಿನ ಹಣ ಕಟ್ಟಿ ಬಂದೆ. ಕೊಡ್ಸರಾಳ್ವರ ಮನೆ ಎಲ್ಲಿದೆ? ಕಿಸ್ತಿನ ಹಣಕ್ಕೂ ಕೊಡ್ಸರಾಳ್ವರಿಗೂ ಏನು ಸಂಬಂಧ? ನಿನ್ನ ಬೆನ್ನ ಮೇಲೊಂದು ಕಟ್ಟು ಇದೆಯಲ್ಲ, ಅದೇನು? ಅದು ರಸೀದಿಯ ಕಟ್ಟು. ಕೊಡ್ಸರಾಳ್ವರ ಮನೆ ಗೊತ್ತೇ ನಿಮಗೆ? ಮನೆ ತೋರಿಸುತ್ತೇನೆ. ಆ ರಸೀದಿಯ ಕಟ್ಟನ್ನೊಮ್ಮೆ ತೋರಿಸುವೆಯಾ? ನೋಡಿಕೊಡುತ್ತೇನೆ. ಅಮ್ಮ, ಆ ಕಟ್ಟಿನ ಮಾತು ಮಾತ್ರ ಬಿಟ್ಟು ಬಿಡಿ. ಅದು ಗುಟ್ಟಿನ ಕಟ್ಟು. ಯಾರಿಗೂ ತೋರಿಸಬಾರದೆಂದು ದಣಿಗಳ ಕಟ್ಟಪ್ಪಣೆ ಇದೆ. ತೋರಿಸಿದರೆ ನನ್ನ ಚಾಕರಿ ಹೋದೀತು, ಒದೆ ಸಿಕ್ಕೀತು. ನೀನು ಕೊಟ್ಟೆನೆಂದು ಹೇಳಬೇಡ, ನಾನು ನೋಡಿದೆನೆಂದೆನ್ನುವುದಿಲ್ಲ. ಗುಟ್ಟಾಗಿಯೇ ಕೊಡು. ಬೋವ ಕಟ್ಟು ಬಿಚ್ಚಿದ. ಓಲೆಯನ್ನಾಕೆಯ ಕೈಗೆ ಕೊಟ್ಟ. ಅವಳು ಬಾವಿಯ ಬಳಿಯ ಕಲ್ಲ ಮೇಲೆ ಕುಳಿತಳು. ಓಲೆ ಬಿಡಿಸಿ ಓದತೊಡಗಿದಳು. ಓದುತ್ತಿದ್ದಂತೆ ಅವಳ ಕಣ್ಣು ಮಂಜಾಯಿತು. ಕಣ್ಣೀರು ತೊಟ್ಟಿಕ್ಕಿತು. ಓ ಬೋವ, ಬೋಳದರಸರು ನೀನು ಸೇರಿ ಎಷ್ಟು ಗಂಡ ಹೆಂಡತಿಯರನ್ನು ಬೇರೆ ಮಾಡಿದ್ದೀರಿ? ಇನ್ನೆಷ್ಟು ಮನೆ ಕೆಡಿಸಲಿದ್ದೀರಿ? ಅಮ್ಮ, ಅದೇಕೆ ಹೀಗೆ ಹೇಳುವಿರಿ? ಓಲೆ ಕೊಡುವುದಿಲ್ಲವೆಂದೆ, ಗುಟ್ಟಾಗಿ ಕೊಡು ಎಂದಿರಿ. ಕೊಟ್ಟೆ. ದಣಿ ಕೊಟ್ಟ ಚಾಕರಿ ಮಾಡುವವನು ನಾನು, ಯಾರಿಗೂ ಕೆಟ್ಟದ್ದು ಮಾಡಿದವನಲ್ಲ. ನಾನೇನು ತಪ್ಪು ಮಾಡಿದೆ? ಬೋವ, ಬೇಸರಿಸಬೇಡ. ಹೇಳಿದ ಚಾಕರಿ ಮಾಡುವ ನಿನ್ನದೇನು ತಪ್ಪು? ಆಗಲಿ, ನಿನ್ನ ಕೆಲಸ ನೀನು ಮಾಡು. 3 ಕೊಟ್ರಾಡಿ ಎಂದರೆ ಇದೇ. ನಾನು ಕೊಡ್ಸರಾಳ್ವರ ಕೈ ಹಿಡಿದ ಹೆಂಡತಿ ಸಾಮು. ಅವರಿಗೆ ಊಟ ಬಡಿಸಿ ನೀರಿಗಾಗಿ ಬಾವಿಕಟ್ಟೆಗೆ ಬಂದಿರುವೆ. ಈಗ ಅವರು ಊಟ ಮುಗಿಸಿ ಮುಖಮಂಟಪದ ಕಂಬಕ್ಕೊರಗೆ ಕುಳಿತಿರಬಹುದು. ಮುಂದೆ ಮುಂಬಾಗಿಲಿಗೆ ಹೋಗು ಎಂದು ಹೇಳಿ ಓಲೆಯನ್ನು ಮಡಿಸಿ ಹಿಂದೆ ಕೊಟ್ಟಳು. ಬೋವ ಓಲೆಯನ್ನು ಬೈರಾಸಿನ ತುದಿಯಲ್ಲಿ ಕಟ್ಟಿಕೊಂಡ. ಅರಮನೆಯ ಮುಂಬಾಗಿಲಿಗೆ ಹೋಗಿ ನಿಂತ. ಸಾಮು ನೀರಿನ ಬಿಂದಿಗೆಯೊಂದಿಗೆ ಹಿಂಬಾಗಿಲಿಂದ ಅರಮನೆ ಹೊಕ್ಕು ಬಿಂದಿಗೆಯನ್ನು ನೀರ ಹಲಗೆಯ ಮೇಲೆ ಇಟ್ಟಳು. ಬೋವ, ಅಯ್ಯ, ಅರಮನೆಯಲ್ಲಿ ಯಾರು ಎಂದು ಕರೆದ. ಚಾವಡಿಯಲ್ಲಿದ್ದ ಆಳ್ವ ಬೋವನನ್ನು ಒಳಗೆ ಕರೆದ. ಬೋವ ಚಾವಡಿಗೆ ಬಂದ. ಆಳ್ವನಿಗೆ ತಲೆಬಾಗಿ ನಮಿಸಿದ. ಓಲೆಯನ್ನು ಕೊಟ್ಟ. ಚಾವಡಿಯಿಂದೆಳಿದು ಅಂಗಳದಲ್ಲಿ ಕುಳಿತ. ಆಳ್ವ ತೂಗುಯ್ಯಾಲೆಯಲ್ಲಿ ಕುಳಿತ. ಓಲೆ ಬಿಡಿಸಿದ. ಓದತೊಡಗಿದ. ಓದಿ ಮುಗಿಸಿದ. ಮುಂಗಾಣದೆ ಯೋಚನಾಪರನಾಗಿ ಕುಳಿತ. ಬೋಳಕ್ಕೆ ಹೋಗಲೇ, ಹೋಗದಿರಲೇ? ಹೋಗದಿದ್ದರೆ ತಪ್ಪಾಗುವುದು. ಮಡದಿಯನ್ನು ಒಪ್ಪಿಸುವುದು ಹೇಗೆ? ಒಪ್ಪದಿದ್ದರೆ ಮದುವೆಯನ್ನು ತಪ್ಪಿಸುವುದೆಂತು? ಮದುವೆಯ ಒಪ್ಪಂದ ಬಾಯಿಗೆ ಹಾಕಿದ ಬಿಸಿತುಪ್ಪದಂತಾಯ್ತಲ್ಲ. ಯೋಚನಾ ತರಂಗಗಳ ತಾಕಲಾಟದಿಂದ ಆಳ್ವನ ತಲೆ ವಿಕ್ಷುಬ್ಧವಾಯಿತು. ಸಾಮು, ಓಲೆಯ ಬೋವನಿಗೆ ಊಟ ಹಾಕು ಎಂದು ಕರೆದು ಹೇಳಿದ. ಒಳಮನೆಯ ಬಾಗಿಲ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಸಾಮು ಹೊರಬಂದಳು.
ಕೊರಳು ಕೊಂಕಿಸಿ ವಯ್ಯಾರದಿಂದ, ಎಲ್ಲಿಂದ ಬಂದ ಓಲೆ? ಏನು ಬರೆದಿದೆ? ಯಾರು ಕಳುಹಿಸಿದ್ದು ಸ್ವಾಮಿ ಎಂದು ಕೇಳಿದಳು. ಆಳ್ವ ಮುಖಗಂಟು ಹಾಕಿದ, ಹುಬ್ಬೇರಿಸಿ ನೋಡಿದ, ಅಬ್ಬರಿಸಿ ನುಡಿದ, ಎಲ್ಲಿಂದ ಬಂದ ಓಲೆಯಾದರೆ ನಿನಗೇನು? ಏನು ಬರೆದಿದ್ದರೆ ನಿನಗೇನು? ಹೇಳಿದಷ್ಟು ಮಾಡು, ಹೋಗು. ನೀವು ಅರಮನೆಯಲ್ಲಿಲ್ಲದಿರುವಾಗ ಎಷ್ಟೋ ಬಾರಿ ಬಂದ ಓಲೆಗೆ ಉತ್ತರ ಕೊಟ್ಟಿದ್ದೇನೆ. ಬಾಯಲ್ಲಿ ಹೇಳುವವರಿಗೆ ಹೇಳಿ ಕಳುಹಿಸಿದ್ದೇನೆ. ಇಂದು ನಿನಗೇಕೆ ಎಂದಿರಲ್ಲ? ಓಲೆಯನ್ನು ಬಚ್ಚಿಟ್ಟಿರಲ್ಲ. ಇರಲಿ ಎಂದು ಉರಿದುಸಿರಿ ಸರಿದಳು. ಬೋವನಿಗೆ ಮಣೆ ಕೊಟ್ಟು ಊಟಕ್ಕೆ ಕರೆದಳು. ಬೋವ ಊಟಕ್ಕೆ ಕುಳಿತ. ಸಾಮು ಬಡಿಸಿದಳು. ಬೋವ ಉಂಡೆದ್ದು ಎಂಜಲೆಲೆ ತೆಗೆದ, ಅಡಿಗುಡಿಸಿ ವರಸಿದ. ಆಳ್ವ ಬೋವನಿಗೆ ಕಾಯಿ ಬೀಳ್ಯ ಕೊಟ್ಟ. ದಾರಿ ಖರ್ಚಿಗೆ ವೆತ್ತವಿತ್ತ. ನೀನೀಗ ಹೋಗು, ನಾನು ನಾಳೆ ಹೊತ್ತಾರೆ ಬರುತ್ತೇನೆ ಎಂದು ಹೇಳಿ ಕಳುಹಿಸಿದ. ಸಾಮು, ನಾಳೆ ಹೊತ್ತು ಮೂಡುವುದಕ್ಕೆ ಮುಂಚೆ 10 ಮಂದಿಗೆ ಊಟಕ್ಕಣಿ ಮಾಡಬೇಕು. ನಾವು ಉಂಡು ಬೇಗನೆ ಬೇಟೆಗೆ ಹೋಗಬೇಕು ಎಂದ. ಆಗಲಿ ಎಂದು ಮುನಿಸಿನಿಂದಲೇ ನುಡಿದು ಸಾಮು ಸುಮ್ಮನಾದಳು. ಸಾಮು, ಬೋಳದರಸರಿಂದ ನಿಷ್ಠುರದ ಓಲೆ ಬಂದಿದೆ. ಮುಂದುಗಾಣದೆ ಕಂಗೆಟ್ಟು ಏನೋ ಅಂದೆ. ಕೋಪಿಸಬೇಡ, ಬಾ ಎಂದು ಆಳ್ವ ಕರ ಹಿಡಿದು ಬರಸೆಳೆದು ಅವಳನ್ನು ಉಯ್ಯಾಲೆಯಲ್ಲಿ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿದ. ಹಾಗಾದರೆ ನಾಳೆ ಬೋಳಕ್ಕೆ ಹೋಗುವಿರೇನು? ಬರುವಿನೆಂದು ಹೇಳಿ ಕಳಿಸಿದ್ದೇನಲ್ಲ. ಒಪ್ಪಿದ ಮೇಲೆ ಹೋಗಲು ತಪ್ಪಲಾರೆ. ಹೋದ ಮೇಲೆ ಮದುವೆಗೆ ಒಪ್ಪದೆ ಬರುವಿರಾ? ಹೇಗಾದರೂ ಮದುವೆ ತಪ್ಪಿಸಿ ಬರಬೇಕೆಂದೇ ನನ್ನಿಚ್ಛೆ. ಅರಸರ ಕುಟಿಲ ಮಾತುಗಳಿಗೆ ಮಾರು ಹೋಗಿ ಒಪ್ಪಿ ಬರಬೇಡಿ. ಸಾಮು, ನಿನ್ನ ಸುಖಕ್ಕೆ ಅಡ್ಡಿ ಬರುವ ಯಾವ ಮಾತಿಗೂ ನಾನು ಒಪ್ಪುವುದಿಲ್ಲ. ಆಳ್ವನ ನಯ ವಚನಗಳಿಂದ ಸಾಮು ಸಮಾಧಾನಪಟ್ಟಳು. ದಿನ ಕಳೆಯಿತು. ರಾತ್ರಿ ಉಂಡು ಮಲಗಿದ ಸಾಮುಗೆ ಸವತಿ ಬರುವ ಸಂಶಯ ಮನದಲ್ಲಿ ಸುಳಿಯುತ್ತಲೇ ಇತ್ತು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.